ಉಡುಪಿ ಜಿಲ್ಲೆಗೆ ಯಾವತ್ತು 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಆ ದಿನದಿಂದ ಉಡುಪಿ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಲಾಗ್ತದೆ ಅನ್ನುವಂತಹ ನಾವು ಅನೇಕ ಬಾರಿ ಹಲವಾರು ಮನವಿಗಳನ್ನ ಕೊಟ್ಟಿದ್ದೇವೆ. ಉಡುಪಿ ಜಿಲ್ಲೆಗೆ ಉಸ್ತುವಾರಿ ಸಚಿವರಿದ್ದಾರೆ, ಅವರೊಂದು ಅತಿಥಿಯಾಗಿ ಉಡುಪಿ ಜಿಲ್ಲೆಗೆ ಅಪರೂಪಕ್ಕೊಮ್ಮೆ ಬರ್ತಾರೆ ಅನ್ನುವಂಥದ್ದು ಹಲವಾರು ಬಾರಿ ನಮ್ಮ ಪಕ್ಷದ ವತಿಯಿಂದ ಪ್ರತಿಭಟನೆಗಳು ನಡೆದಿದೆ, ಹಲವಾರು ಮನವಿಗಳನ್ನು ಕೂಡ ಕೊಟ್ಟಿದ್ದೇವೆ. ಹಾಗೆ ಇದೆಲ್ಲದರ ವಿರುದ್ಧವಾಗಿ ರಾಜ್ಯ ಸರ್ಕಾರದ ಈ ಒಂದು ಧೋರಣೆಯನ್ನು ಖಂಡಿಸಿ ನಾಡಿದ್ದು 16ನೇ ತಾರೀಕು ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯ ಎದುರು ನಾವು ಉಸ್ತುವಾರಿ ಸಚಿವರಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯುವಮೋರ್ಚಾದ ಕಪ್ಪು ಬಾವುಟವನ್ನ ನಾವು ಪ್ರದರ್ಶನ ಮಾಡ್ತಾ ಇದ್ದೇವೆ. ಈ ಎಲ್ಲ ಹಲವಾರು ಸಮಸ್ಯೆಗಳನ್ನು ನಾವು ಈ ಒಂದು ವಿಚಾರದಲ್ಲಿ ಹೇಳಲಿಕ್ಕಿದ್ದೇವೆ. ಒಂದು ವಿಶೇಷವಾಗಿ 2023ರಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದ ನಮ್ಮ ಜಿಲ್ಲೆಯನ್ನ ಕಡೆಗಣಿಸಲಾಗ್ತಾ ಇದೆ. ಹಾಗೆ ಒಂದು 2013ರಲ್ಲಿ ಉಡುಪಿಯ ನಗರ ಭಾಗಕ್ಕೆ ನರಂ ಬಸ್ಗಳು ಆರಂಭಗೊಂಡು ಸುಮಾರು 40 ಬಸ್ಗಳು ಆರಂಭಗೊಂಡಿತ್ತು. ಆದ್ರೆ ಯಾವತ್ತು 2023ರಲ್ಲಿ ಅಧಿಕಾರಕ್ಕೆ ಬಂದಾಗ ಕೆಲವು ಭಾಗ್ಯಗಳನ್ನು ಕೊಡಲಾಯಿತು, ಮಹಿಳೆಯರಿಗೆ ಉಚಿತ ಪ್ರಯಾಣಗಳನ್ನು ಕೊಡಲಾಯಿತು. ಅವತ್ತಿನ ದಿನದಿಂದ ಆ ಒಂದು 40 ಬಸ್ಗಳಿದ್ದು 50% ಕಡಿಮೆ ಬಸ್ಸುಗಳು ಇವತ್ತು ಸಂಚಾರ ಮಾಡ್ತಾ ಇದೆ. ಇವತ್ತು ನಾಡಿದ್ದು ಶಾಲಾ ಕಾಲೇಜುಗಳು ಆರಂಭವಾಗ್ತದೆ. ಉಡುಪಿ ಜಿಲ್ಲೆ ಶೈಕ್ಷಣಿಕವಾಗಿ ರಾಜ್ಯದಲ್ಲೇ ಗಮನ ಸೆಳೆಯುವಂತಹ ಜಿಲ್ಲೆ. ಬೇರೆ ಬೇರೆ ಜಿಲ್ಲೆಯ ಭಾಗದ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾರೆ. ಆದ್ರಿಂದ ಉಡುಪಿ ನಗರ ಭಾಗದಲ್ಲಿ ಅದರಲ್ಲೂ ಸರ್ಕಾರಿ ಬಸ್ಸುಗಳಲ್ಲಿ ಆಗ್ತಿರ್ತಾರೆ ಹೇಳಿದ್ರೆ ಇಲ್ಲಿ ಹಾಸ್ಟೆಲ್ಗಳಿದೆ, ಕಾರ್ಮಿಕರ ಮಕ್ಕಳು ಹಾಗೆ ಕೂಲಿ ಕಾರ್ಮಿಕರ ಮಕ್ಕಳು ಹೆಚ್ಚಾಗಿ ಓಡಾಡುವಂತಹ ವ್ಯವಸ್ಥೆ. ಇದನ್ನೆಲ್ಲ ಇವತ್ತು ಕೇವಲ 20 ಬಸ್ಸುಗಳ ಒಳಗೆ ಇವತ್ತು ಓಡಾಡ್ತಾ ಇದೆ. ಹಾಗೆ ಉಡುಪಿ ಜಿಲ್ಲಾಸ್ಪತ್ರೆ ಅಂತಕ್ಕಂಥದ್ದು ಹೊಸದಾಗಿ ಇವತ್ತೇನು ಹಿಂದೆ ನಿರ್ಮಾಣಕ್ಕೆ ಕಾರ್ಯಕ್ಕೆ ಚಾಲನೆ ಕೊಡಲಾಗಿದೆ. ಸರ್ಕಾರ ಬಂದ ಮೇಲೆ ಅದಕ್ಕೆ ಬಿಡಿಗಾಸನ್ನು ನೀಡಿದೆ. ಇವತ್ತು ಅಪೂರ್ಣವಾಗಿರ್ತಕ್ಕಂತಹ ಕಟ್ಟಡ ಹಾಗೆ ಅಲ್ಲಿರ್ತಕ್ಕಂತಹ ಅವ್ಯವಸ್ಥೆಗಳು, ಇವತ್ತು ಹೊಸ ಬಿಲ್ಡಿಂಗ್ ಅನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಇವತ್ತು ಸರ್ಕಾರ ನೀರಾವೇಶ ಮಾಡಿ ಇವತ್ತು ಕೆಲಸವನ್ನು ಕೂಡ ಪೂರ್ಣಗೊಳಿಸಿದೆ. ಬಹಳ ಇವತ್ತು ಬಡ ರೋಗಿಗಳೊಂದಿಗೆ ಆಟ ಆಡುವಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಹಾಗೆ ಮನೆಯನ್ನು ಉಡುಪಿಯ ಐತಿಹಾಸಿಕ ಪರ್ಯಾಯ ನಡೆದಿತ್ತು. ಆ ಒಂದು ಪರ್ಯಾಯದ ಸಂದರ್ಭದಲ್ಲಿ ಪರ್ಯಾಯಕ್ಕೆ ಸರ್ಕಾರ ಅನುದಾನ ಕೊಡುವಂತಹ ಭರವಸೆಯನ್ನು ಕೊಟ್ಟಿತ್ತು. ಬೇರೆ ಬೇರೆ ಪೋಸ್ಟರ್ಗಳು ರಾರಾಜಿಸಿದವು. ಆದ್ರೆ ಒಂದು ಬಿಡಿಗಾಸು ಅನುದಾನವನ್ನು ಕೂಡ ಪರ್ಯಾಯಕ್ಕೆ ಕೊಡಲಿಲ್ಲ. ಗ್ರಾಮೀಣ ಭಾಗದಲ್ಲಿ ಕಂದಾಯ ಇಲಾಖೆಯ ಕೆಲಸಗಳು ಇವತ್ತು ತಾಲೂಕು ಮಟ್ಟದಲ್ಲಿ ಆಗ್ತಾ ಇಲ್ಲ. ಕಂದಾಯ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರುವಂತಹ ಏನು ಭೂಮಾಪಕರಿದ್ದಾರೆ, ಅವರು ಹಲವಾರು ವರ್ಷಗಳಿಂದ ಅವರ ಕೆಲವು ಬೇಡಿಕೆ ಇತ್ತು. ಆದ್ರೆ ಈಗ ಕಳೆದ 2 ತಿಂಗಳಿಂದ ಸತತವಾಗಿ ಅವರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರಿಗೆ, ಬಡ ಜನರಿಗೆ ಇವತ್ತು ಹೆಚ್ಚಿನಾಗಿ ಬಹಳ ತೊಂದರೆ ಆಗ್ತಾ ಇದೆ. ಇದೆಲ್ಲವನ್ನು ನೋಡಿಯೂ ಕೂಡ ಸರ್ಕಾರ ತನ್ನ ಒಂದು ಕುರುಡುತನವನ್ನು ಪ್ರದರ್ಶಿಸ್ತಾ ಇದೆ. ನಮ್ಮ ಉಸ್ತುವಾರಿ ಸಚಿವರು ಕೇವಲ ಕೆಡಿಪಿ ಮೀಟಿಂಗ್ಗಳಷ್ಟೇ ಸೀಮಿತವಾಗಿ ಇಲ್ಲಿ ಧ್ವಜಾರೋಹಣ ಇರಬಹುದು, ಯಾವುದು ಪ್ರೋಟೋಕಾಲ್ ಇದೆ ಅದಕ್ಕೆ ಮಾತ್ರ ಸೀಮಿತವಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ. ಬಿಟ್ರೆ ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಸಂಪೂರ್ಣವಾಗಿ ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇದನ್ನು ನಾವು ಯುವ ಮೋರ್ಚಾ ಖಂಡಿಸುತ್ತದೆ. ಮತ್ತೆ ಇದರ ವಿರುದ್ಧ ನಾವು ಕಪ್ಪು ಬಾವುಟವನ್ನ ಪ್ರದರ್ಶನ ನಾಡಿದ್ದು ಕೆಡಿಪಿ ಸಭೆಗೆ ಅವರು ಬರ್ತಾರೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗಿದೆ. ಅವರಿಗೆ ಕಪ್ಪು ಬಾವುಟವನ್ನು ಪ್ರದರ್ಶನ ಕೂಡ ಮಾಡ್ತೇವೆ.